ಅಧ್ಯಕ್ಷರೇ, ನಾನು ಒಂದನ್ನ ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಮಾನ್ಯ ಜೆ.ಟಿ. ಪಾಟೀಲ್ ಕಾಕೋರಿಲ್ಲ, ಅವರ ಕ್ಷೇತ್ರದಲ್ಲಿ ಆಲ್ಮಟ್ಟಿ ಡ್ಯಾಮ್ ಹೆಚ್ಚಿಗೆ ಹಾಕಿದೆ. ರೈತರು ಅಂತಂದ್ರೆ ಬೀದಿ ಮೇಲೆ ಕೂತಿದ್ದಾರೆ, ಅವ್ರಿಗೆ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಇವತ್ತು ಸಬ್ಜೆಕ್ಟ್ ಐತೆ ನೋಡ್ರಿ. ನಾನು ವಿಷಯನ ಹೇಳ್ಬೇಕಲ್ಲ ಅಧ್ಯಕ್ಷರೇ. ನಾನು ಅದಕ್ಕೆ ಹೇಳಿದ್ದು ಜಿಲ್ಲೆದು ಏನು ಕೇಳಲ್ಲ, ಬೇರೆ ಯಾವುದು ಏನು ಕೇಳಂಗಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಸಚಿವ ಸಂಪುಟ ಆಯ್ತು ಅಧ್ಯಕ್ಷರೇ. ಕಲಬುರಗಿ ಸಚಿವ ಸಂಪುಟ ಆಗಿರ್ತಕ್ಕಂಥ ಇನ್ನು ಯಾವುದು ನಿರ್ಣಯಗಳಾಗಿಲ್ಲ. ಅದಾಗುತ್ತಾ ಇಲ್ಲ ನನಗೇನು ವಿಶ್ವಾಸ ಇಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಒಂದನ್ನ ನಾನು 127 ನನ್ನ ಜಿಲ್ಲೆಯಲ್ಲಿ 127 ಹುಟ್ಟಿರ್ತಕ್ಕಂಥ ಮಕ್ಕಳು 24 ತಾಸಿನಾಗ ಸತ್ತಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ. ಯಾದಗಿರಿ ಜಿಲ್ಲೆಯಲ್ಲಿ 127 ಕಂದಮ್ಮಗಳು ಸತ್ತಿದೆ. ಆ ಎಲ್ಲ ಸತ್ತಿರ್ತಕ್ಕಂಥವ್ರೆಲ್ಲರೂ ಬಡವ್ರ ಮಕ್ಕಳೇ. ಮೊನ್ನೆ KDP ಸಭೆಯಲ್ಲಿ ನಾನು ಪ್ರಸ್ತಾವನೆ ಮಾಡಿದಾಗ ಆ ಬಡವರು ಎಲ್ಲರೂ ಏನಂತಂದ್ರೆ 6 ತಿಂಗಳ 7 ತಿಂಗಳ ಗರ್ಭಿಣಿ ಇರೋರು ಎಲ್ಲರೂ ಸರ್ಕಾರ ದವಾಖಾನೆಗೆ ಬರ್ತಾರೆ. ಸರ್ಕಾರಿ ದವಾಖಾನೆಗೆ ಬಂದ್ರು ಸರ್ಕಾರಿ ದವಾಖಾನೆದಾಗ ಹೆಂಗ್ ಸಾಯ್ತಾರೆ ಅಧ್ಯಕ್ಷರೇ? ಇದಕ್ಕೆ ಯಾರು ಕಾರಣ? ಇದ್ರದ್ದು ಏನಾದ್ರೂ ನಾವು ಪ್ರಸ್ತಾಪ ಮಾಡಿದ್ರೆ ಉಸ್ತುವಾರಿ ಸಚಿವರು ನೀನು ಹೋಗಿಗೆ ಅಧಿವೇಶನದಲ್ಲಿ ಮಾತಾಡತ್ತಾರೆ. ಈ ಅಧಿವೇಶನ 2 ವಾರ ಟೂರ್ ಅಷ್ಟೇ. ಇಲ್ಲಿ ಯಾವುದು ಪರಿಹಾರ ಸಿಗಲ್ಲ ಅಂತ ಗೊತ್ತಿದೆ ನನಗೆ. ನಾವು ಮಾತಾಡ್ಲೇಬೇಕಾಗಿದೆ ಅಷ್ಟೇ. ಮಾತಾಡಿಲ್ಲ ಅಂತಂದ್ರೆ ಕ್ಷೇತ್ರದಾಗ ಜನ ಉತ್ತರ ಕರ್ನಾಟಕದ ಬಗ್ಗೆ ನೀನ್ ಮಾತಾಡ್ಲಿಲ್ಲಲ್ಲಪ್ಪ ಅಂತ ತಿಳ್ಕೊಂಡು ನಮಗ್ ಕೇಳ್ತಾರ ಅಷ್ಟೇ. 127 ಜನ ಕಂದಮ್ಮಗಳು ಸತ್ತಿದೆ ಯಾದಗಿರಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ. ಏನು ಕ್ರಮ ಆಗಿಲ್ಲ. ಇನ್ನು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ಅವ್ರು ಸಾಯೋರು ಯಾರು ಶ್ರೀಮಂತರಲ್ಲ ಅಧ್ಯಕ್ಷರೇ, ಎಲ್ಲರೂ ಬಡವರು ಮಕ್ಕಳೇ. ಹಾಗಾಗಿ ಅಧ್ಯಕ್ಷರೇ, ನಾನು ಒಂದನ್ನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ. ಅನೇಕ ವಿಷಯಗಳನ್ನ ನಮ್ಮ ಭಾಗದಿಂದ ಅನೇಕ ವಿಷಯಗಳನ್ನ ನಾವು ಚರ್ಚೆ ಮಾಡ್ತೀವಿ. ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ, ಮನವಿ ಮಾಡಲ್ಲ ಅಧ್ಯಕ್ಷರೇ. ಇಲ್ಲಿ ಯಾವ್ಯಾವ ಚರ್ಚೆಗಳಾಗಿದೆ, ಎಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ? ಇವತ್ತು ಬೇರೆ ಬೇರೆ ಭಾಗಕ್ಕೆ 4 ವಿಭಾಗಗಳಿದೆ ರಾಜ್ಯದಲ್ಲಿ. ಯಾವ ಭಾಗಕ್ಕೆ ಎಷ್ಟು PHCಗಳಿದೆ, ನಮ್ಮ ಭಾಗಕ್ಕೆ ಎಷ್ಟು PHC ಇದೆ. ಆ ಭಾಗಕ್ಕೆ ಎಷ್ಟು ಶಾಲೆಗಳಿದೆ, ನಮ್ಮ ಭಾಗಕ್ಕೆ ಎಷ್ಟು ಶಾಲೆ ಇದೆ. ಇದನ್ನ ಒಂದು ಸಲ ಚರ್ಚೆ ಆಗ್ಬೇಕು ಅಧ್ಯಕ್ಷರೇ. ಇದಕ್ಕೆ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಜನ ಮಾತಾಡಿದ್ರು ಅಧ್ಯಕ್ಷರೇ. ನಾನು ಒಂದನ್ನೇ ಹೇಳ್ತಕ್ಕಂಥದ್ದು, ಕಲ್ಯಾಣ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು, ಕೊಪ್ಪಳ ಏರ್ಪೋರ್ಟ್ ಇರ್ಬೋದು, ಬೀದರ್ ಏರ್ಪೋರ್ಟ್ಗೆ ಈ ತರದ ಅನೇಕ ಅನುದಾನಗಳನ್ನ ಅಕಾಮಿಡೇಷನ್ ಮಾಡಿ ಕೊಟ್ಟಿದ್ದಾರೆ. ನಾನು ಆಗ್ರಹ ಪಡಿಸ್ತಕ್ಕಂಥದ್ದು ಇಷ್ಟೇ, ಯಾದಗಿರಿ ಜಿಲ್ಲೆಗೆ ಯೂನಿವರ್ಸಿಟಿ ಇಲ್ಲ. ನಾನು ಕಳೆದ ಅಧಿವೇಶನದಲ್ಲಿಯೂ ಮಾತಾಡಿದೆ. ಕಲ್ಯಾಣ ಕರ್ನಾಟಕದಿಂದ 40-50 ಕೋಟಿ ರೂಪಾಯಿ ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಕೊಟ್ರೆ ಒಂದಿಷ್ಟು ಯಾದಗಿರಿ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಇಲ್ಲ. ಶಿಕ್ಷಣದ ಗುಣಮಟ್ಟ ಪ್ರತಿ ಸಲ ಹೇಳ್ತಿರ್ತೀವಿ ನಾವು, ಲಾಸ್ಟ್ ಅಲ್ಲಿ ಇರ್ತೀವಿ. ಆರೋಗ್ಯ ಗುಣಮಟ್ಟದಲ್ಲಿ ಲಾಸ್ಟ್ ಅಲ್ಲಿ ಇರ್ತೀವಿ. ಆ ಕಾರಣಕ್ಕ ನಾನು ಹೇಳಿರ್ತಕ್ಕಂಥದ್ದು ಅಧ್ಯಕ್ಷರೇ. ಒಂದನ್ನ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ, ಚರ್ಚೆಗಳು ಏನೇ ಆದ್ರೂ ಸಹ ಬಹಳ ಜನ ಕುಡಿಯ ನೀರು ಹೇಳಿದ್ರು, ಬೇರೆ ಬೇರೆ ರೀತಿಯಲ್ಲಿ ಕೈಗಳಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಇದೆ. ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊತಕ್ಕಂಥದ್ದು. ಆತ್ಮಹತ್ಯೆ ಯಾಕೆ ಮಾಡ್ಕೊತಾ ಇದ್ದಾರೆ ರೈತರು? ಮನಪ್ಪಣ್ಣವ್ರು ಹೇಳಿದ್ರು, ನಮ್ಮ ಶಾಸಕರು, ಯಾದಗಿರಿ ಶಾಸಕರು ಕುಡಿಯ ನೀರಿಂದು ಕರೆಂಟ್ ಇಂದು ಹೇಳಿದ್ರು. ನಾವು ಸರ್ಕಾರಗಳು ರೈತರಿಗೆ 10 ತಾಸು ಕರೆಂಟ್ ಕೊಡಕ್ ಆಗ್ತಾ ಇಲ್ಲ. ಕಳೆದ ಸಲ ನಮ್ಮ ತಂದೆಯವರು ಇರುವಾಗ ಸರ್ಕಾರಕ್ಕೆ 10 ತಾಸು ಕರೆಂಟ್ 3 ಫೇಸ್. ನಮ್ಮ ಭಾಗದಾಗ ರೈತರಿಗೆ ಒಂದು 10 ತಾಸು 3 ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ, ಸರ್ಕಾರದಾಗ ಇರ್ತಕ್ಕಂಥವ್ರ ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರೇ. ಇದನ್ನ ನಾವು ಮಾಡಕ್ ಆಗಿಲ್ಲ ಅಧ್ಯಕ್ಷರೇ. ನಮ್ಮ ಭಾಗದಾಗ ಏನಪ್ಪಂತಂದ್ರೆ ರೈತರು, ನಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ರೈತರು ಯಾರಿಲ್ಲ ಅಧ್ಯಕ್ಷರೇ, ಎಲ್ಲ ಸಣ್ಣ ರೈತರೇ ಇರ್ತಕ್ಕಂಥವ್ರು ಇದ್ದಾರೆ. 1 ಎಕರೆ 2 ಎಕರೆ ಬೋರ್ವೆಲ್ಗಳ ಮೇಲೆ ಅವರ ಜೀವನವನ್ನ ಅವಲಂಬಿತ ಇರ್ತಕ್ಕಂಥ ರೈತರು ಇದ್ದಾರೆ. ಅವರಿಗಾಗಿ ಸರ್ಕಾರ ಒಂದು 10 ತಾಸು ನೀವೇನೋ ಗ್ಯಾರಂಟಿಗಳು ಕೊಡ್ತೀರಿ, ಕೊಡ್ರಿ, ನಂದೇನು ಅಭ್ಯಂತರ ಇಲ್ಲ. ಅದು ಎಷ್ಟು ಜನಕ್ಕೆ ಮುಟ್ಟಿದೆ ಗೊತ್ತಿಲ್ಲ. ಆದ್ರೆ ಎಲ್ಲರಿಗೂ ನಾನು ಹೇಳ್ತಕ್ಕಂಥದ್ದು, ನಮ್ಮ ಭಾಗದ ಉತ್ತರ ಕರ್ನಾಟಕದಾಗಿರ್ಬೋದು, ಕಲ್ಯಾಣ ಕರ್ನಾಟಕದ ಭಾಗದಾಗ ಅತಿ ಬಡವ ಕುಟುಂಬಗಳು ಇರ್ತಕ್ಕಂಥದ್ದು. ಒಂದು 10 ತಾಸು ಕರೆಂಟ್ ಏನಾದ್ರೂ ಕೊಟ್ಟರೆ ಖಂಡಿತವಾಗಿಯೂ ಸರ್ಕಾರಕ್ಕ ಆ ಜನ ಏನ್ಪಡ್ತಾರೆ ಯಾವತ್ತು ನೆನ್ಪಿಡ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋದು ನಂದೊಂದು ಮನವಿದೆ ಅಧ್ಯಕ್ಷರೇ. ನಾನು ಅಧ್ಯಕ್ಷರಲ್ಲಿ ದಯಮಾಡಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಇವತ್ತು ಯಾವುದು ನಾನು ಕೇಳಲ್ಲ ಅಧ್ಯಕ್ಷರೇ.
ನಾನು ಒಂದನ ಇನ್ಸಿಡೆಂಟ್ ಅನ್ನ ಒಂದು ನೆನಪು ಮಾಡ್ಕೋಬೇಕಾಗುತ್ತೆ. ಕಲಬುರಗಿ ಜಿಲ್ಲೆಯಲ್ಲಿ ಯಡ್ರಾಮಿ ಅಂತ ತಿಳ್ಕೊಂಡು ಒಂದು ಯುವತಿ, ಲಂಬಾಣಿ ಜಾತಿಯ ಒಂದು ಯುವತಿಗೆ ರೇಪ್ ಆಗಿದೆ ಅಧ್ಯಕ್ಷರು. ನಾನು ಅದಕ್ಕೆ ಬಹಳ ತೀವ್ರ ಸಂತಾಪವನ್ನು ಸೂಚಿಸ್ತೀನಿ. ಇಂಥ ಘಟನೆಗಳು ರಾಜ್ಯದಲ್ಲಿ ಆಗ್ಬಾರ್ದು. ಯಾರು ಮಾಡಿರ್ತಾರ ಅಂತವ್ರಿಗೆ ಗುಂಡಿಟ್ಟು ಹೊಡಿಬೇಕು ಅಧ್ಯಕ್ಷರೇ. ಯಾಕಂತಂದ್ರೆ ಮುಂದೆ ಇಂಥ ಘಟನೆಗಳು ಆಗ್ಬಾರ್ದಂದ್ರೆ ಈ ತರದ ನಿರ್ಧಾರಗಳು ಆಗ್ಬೇಕಾಗತ್ತೆ. ದಯಮಾಡಿ ನಾನು ಯಾವ ತರದ್ದು ಮನವಿಗಳನ್ನ ಮಾಡಲ್ಲ. ನಾನು ಈ ಒಂದು ಭಾಷಣ ಕೇವಲ ಆಗ್ರಹಕ್ಕೆ ಮಾಡ್ತೀನಿ. ಯಾವ ಅನುದಾನ ಮತ್ತೊಂದು ಕೊಡಲ್ಲ ಅಧ್ಯಕ್ಷರೇ. ಕಲಬುರಗಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಗುಂಡಿಟ್ಟು ಹೊಡಿತೇವೆ. ಆಯ್ತು ಬಿಡೋಣ, ಆಮೇಲೆ ಮಾತಾಡಿ ಅಣ್ಣ. ನೀವು ಏನೋ ಯುವಕರು ಒಂದ್ಸಲ ಮೊದಲನೇ ಸಲ ಮಾತಾಡ್ತಾ ಕಡತದಿಂದ ತೆಗೀರಿ. ತೆಗಿತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.